ಹಳ್ಳಿಗಾಡಿನ ಜನರಿಗೆ ಎಚ್ಡಿಕೆ ಆಡಳಿತ ಮೆಚ್ಚುಗೆಯಾಗಿದೆ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಕೊಡುಗೆ ಇಷ್ಟವಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ದರ್ಶನ್ ಅವರ ಪ್ರಚಾರದಿಂದ ಮತಗಳು ಬೀಳೋದಿಲ್ಲ, ಜನ ಸೇರ್ತಾರಷ್ಟೇ ಅಂತ ಹೇಳಿ ಟಿವಿ9ಗೆ ಸಚಿವ ಜಿಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಜಿಟಿ ದೇವೇಗೌಡರನ್ನ ಮಾತಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಳವಳ್ಳಿ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಒಂದು ಪ್ರಚಾರ ಅಬ್ಬರದಲ್ಲಿ ನಡೆದಿದೆ. ಸಚಿವ ಜಿಟಿ ದೇವೇಗೌಡರು ಕೂಡ ಖುದ್ದಾಗಿ ಬಂದು ಎಲ್ಲಾ ಮಳವಳ್ಳಿಯ ಗ್ರಾಮಗಳಿಗೆ ತೆರಳಿ ನಿಖಿಲ್ ಪರವಾಗಿ ಸಾಥ್ ನೀಡಿ ಪ್ರಚಾರದಲ್ಲೂ ಕೂಡ ಮುಂದಾಗಿ ಈಗ ಖುದ್ದಾಗಿ ಜಿಟಿ ದೇವೇಗೌಡರ ಬನ್ನಿ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಬೆಳಗಿನಿಂದಲೂ ಕೂಡ ನೀವು ಬಿಸಿಲನ್ನು ಲೆಕ್ಕಿಸದಲ್ಲೇ ಪ್ರಚಾರದಲ್ಲಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಸರ್? ಹಳ್ಳಿಗಾಡಿನ ಜನರಿಗೆ ಕುಮಾರಸ್ವಾಮಿ ಅವರ ಆಡಳಿತ ಮೆಚ್ಚುಗೆಯಾಗಿದೆ. ಅವರು ಈ ಮಂಡ್ಯ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಆದ್ಯತೆ ಏನು ಕೊಟ್ಟಿದ್ದಾರೆ ಅದೇ ಇವತ್ತು ಅದು ಶ್ರೀರಕ್ಷೆ ಆಗಿದೆ. ಈಗ ಕುಮಾರಸ್ವಾಮಿ ಅವರು ಕೊಟ್ಟಿರೋ ಕೊಡುಗೆಗಳನ್ನ ಜನ ಎಲ್ಲ ಸ್ಟಾರ್ ಪ್ರಚಾರಕರು ಬಂದಿದ್ದಾರೆ ಅಂತ ಹೇಳಿ ಮರೀತಿದ್ದಾರೆ ಅಂತ ಹೇಳಿ. ಇಲ್ಲ, ಅದು ಏನಾಗುತ್ತೆ, ಸ್ಟಾರ್ ಪ್ರಚಾರಕರ ಬಗ್ಗೆ ಜನರಿಗೆ ಚಲನಚಿತ್ರ ನಟನಟರ ಬಗ್ಗೆ ನಟ ನಟಿಯರ ಬಗ್ಗೆನೇ ಯಾವಾಗಲೂ ಕೂಡ ಎಲ್ಲಿಗೆ ಹೋದ್ರು ಕೂಡ ಸಾವಿರಾರು ಜನ ಸೇರ್ತಾರೆ. ಆದರೆ ಅವ್ರನ್ನ ಚಲನಚಿತ್ರ ನಟ ನಟಿಯರಾಗಿ ನೋಡ್ತಾರೆ ಹೊರತು ಒಬ್ಬ ಜನಪ್ರತಿನಿಧಿಯಾಗಿ ಅವ್ರನ್ನ ನೋಡಲ್ಲ. ಚಲನಚಿತ್ರ ನಟ ನಟಿಯರು ಬಂದಾಗ ಭಾಗವಹಿಸೋದೇ ಬೇರೆ, ಮತದಾರ ತೀರ್ಮಾನ ಮಾಡ್ತಕ್ಕಂಥ ತೀರ್ಮಾನನೇ ಬೇರೆ. ಅಂದ್ರೆ ಚುನಾವಣೆನೇ ಬೇರೆ, ಸಿನಿಮಾ ನಟರೇ ಬೇರೆ, ಅಭಿವೃದ್ಧಿ ಕಾಲದ ಮೇಲೆ ಕೆಲಸ ಚುನಾವಣೆ ನಡೆಯುತ್ತೆ ಅಂತೀರಾ? ಅವ್ರನ್ನ ಜನಪ್ರತಿನಿಧಿಗಳಿಗೆ ನೋಡಲ್ಲ. ಚಿತ್ರರಂಗದ ನಟ ನಟಿಯರು ಖುದ್ದಾಗಿ ನೋಡಬೇಕು ಅಂತಕ್ಕಂಥ ಜನರು ನೋಡ್ಲಿಕ್ಕೆ ಬರ್ತಾರೆ ಹೊರತು ಅವರು ನಮ್ಮ ಅಭಿವೃದ್ಧಿ ಮಾಡ್ತಾರೆ, ನಮ್ಮ ಕೆಲಸ ಕಾರ್ಯ ಮಾಡ್ತಾರೆ, ನಮ್ಮ ಹಳ್ಳಿ ಅಭಿವೃದ್ಧಿ ಮಾಡ್ತಾರೆ, ಜನರ ಸೇವೆ 20 ಗಂಟೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಅವ್ರಿಗಿಲ್ಲ. ಸುಮಲತಾ ಅವರಿಗೆ ಒಂದ್ ಕಡೆ ಅಂಬರೀಶ್ ಅವರ ಹೆಸರು ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಅನುಕಂಪದ ಅವರ ಅಲೆ, ಇನ್ನೊಂದ್ ಕಡೆ ಸ್ಟಾರ್ ಪ್ರಚಾರಕರೆಲ್ಲ ಸೇರಿ ಎಲ್ಲೋ ಒಂದ್ ಕಡೆ ನಿಖಿಲ್ ಅವರಿಗೆ ಹಿನ್ನಡೆ ಆಗೋ ಸಾಧ್ಯತೆ ಇದೆಯೋ ಮಾತುಗಳು ಕೇಳಿ ಬರ್ತಿದೆ. ನಮಗೂ ಕೂಡ ಈ ತರ ಆಗ್ಬಿಡ್ಬೋದೇನೋ ಅಂತಕ್ಕಂಥ ಭಾವನೆ ಹೆಚ್ಚು ಅದು ಕಾಣ್ತಾ ಇತ್ತು. ನೀವು ಹೇಳ್ತಿರೋದು ಅಭಿವೃದ್ಧಿ ನೋಡಿ ಜನ ಮತ ಹಾಕ್ತಾರೆ, ಅನುಕಂಪ ಆಗ್ಲಿ ಸ್ಟಾರ್ ಪ್ರಚಾರಕರು ನೋಡಿ ಮತ ಹಾಕಲ್ಲ ಅಂತಿದ್ದೀರಾ? ಖಂಡಿತ ಅಂಬರೀಶ್ ಅವ್ರ ಬಗ್ಗೆ ಪ್ರೀತಿ ಇದೆ, ಅವ್ರ ಕುಟುಂಬದ ಬಗ್ಗೆ ಅಭಿಮಾನ ಇದೆ. ಅಭಿಮಾನಿಗಳು ಅವರು ಕೂಡ ಮತದಾರನ ಸೆಳಿತಕ್ಕಂಥದಕ್ಕೆ ಆಕರ್ಷಣೀಯವಾಗಿ ಮೆರವಣಿಗೆ ಮಾಡ್ಬೋದು, ಸೇರ್ಬೋದು. ಆದರೆ ಮತಗಟ್ಟೆಯ ದಿನ ನೀವು 18ನೇ ತಾರೀಕು ನೋಡಿದಾಗ ಮತಗಟ್ಟೆನಲ್ಲಿ ಅವ್ರು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಟುಬದ್ಧವಾಗಿ ಎಲ್ರಿಗೂ ಅರ್ಥ ಆಗುತ್ತೆ, ಮಂಡ್ಯ ಜಿಲ್ಲೆಯ ಜನ ಸಂಪೂರ್ಣವಾಗಿ ಜನತಾದಳ, ಅದ್ರ ಜೊತೆಗೆ ಕಾಂಗ್ರೆಸ್ದು ಕೂಡ ಬೆಂಬಲ ಇದೆ. ಹಿಂಗಾಗಿ ನಿಖಿಲ್ ರವರು ಗೆಲ್ತಕ್ಕಂಥದ್ದು ಗ್ಯಾರಂಟಿ. ಇದಿಷ್ಟು ಸಚಿವ ಜಿಟಿ ದೇವೇಗೌಡರವ್ರ ಮಾತು. ಎಲ್ಲ ಅಭಿವೃದ್ಧಿ ಕೆಲಸಗಳ ಮೇಲೆ ಚುನಾವಣೆ ನಡೆಯುತ್ತೆ. ಸಿನಿಮಾ ಚಿತ್ರರಂಗದವ್ರು ಬಂದು ಹೋಗ್ತಾರೆ, ಆದ್ರೆ ಅದಕ್ಕೆ ಜನ ಸೇರ್ತಾರೆ ಹೊರತಾಗಿ ಆದ್ರೆ ಅಭಿವೃದ್ಧಿನೇ ಬೇರೆ, ಚಿತ್ರರಂಗನೇ ಬೇರೆ, ಸಿನಿಮಾನೇ ಬೇರೆ. ಆದ್ರೆ ಕುಮಾರಸ್ವಾಮಿ ಅವರು ನೀಡಿರುವಂತಹ ಕೊಡುಗೆ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಸಂಪೂರ್ಣವಾಗಿ ಹೆಚ್ಚಾಗೇ ಇದೆ. ಆ ಎಲ್ಲಾ ವಿಶ್ವಾಸ ಬೆಂಬಲ ನಮಗಿದೆ ಅನ್ನೋ ಮಾತುಗಳು ಸಹ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, ಟಿವಿ9 ಮಳವಳ್ಳಿ.